ಆಕಾಶವಾಣಿ ರಾಯಚೂರು. ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ. ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮವೇ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ. ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ. ಸಂಗ ಸಹಿತ ಶರಣರು ಬಂದರೆ ನಂಬುವುದೆನ್ನ ಮನವು, ನಚ್ಚುವುದೆನ್ನ ಮನವು. ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ಕವಿ ಶರಣರೆಡ್ಡಿ ಕೋಡ್ಲಾ ಅವರೊಂದಿಗೆ ಮಾತುಕತೆ. ಆತ್ಮೀಯ ಕೇಳಿಗರೆ, ನಮಸ್ಕಾರ. ಸಾಧನೆ ಎಂಬುದು ಕೇವಲ ಸುಖದ ಹಾದಿಯಲ್ಲ, ಅದು ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಛಲಗಾರದ ಹಾದಿ. ದೇಹಕ್ಕಿರುವ ಸಣ್ಣದೊಂದು ನ್ಯೂನತೆಯನ್ನು ಶಕ್ತಿಯನ್ನಾಗಿ ಮಾಡಿಕೊಂಡು ಅಕ್ಷರಲೋಕದಲ್ಲೇ ದೊಡ್ಡ ಬೆಳಕನ್ನು ಹರಿಸುತ್ತಿರುವ ಅಪರೂಪದ ವ್ಯಕ್ತಿತ್ವವೊಂದನ್ನು ಇಂದು ನಾವು ನಮ್ಮ ಕಾರ್ಯಕ್ರಮದ ಮೂಲಕ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇವರು ರಾಷ್ಟ್ರಕೂಟದ ನಾಡಿನ ಕಲಿ, ಕೋಡ್ಲಾ ಗ್ರಾಮದ ಹೆಮ್ಮೆಯ ಪುತ್ರ ಶರಣರೆಡ್ಡಿ ಎಸ್ ಕೋಡ್ಲಾ ಅವರು. ಬರೋಬ್ಬರಿ 12 ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಿದ್ದರು. ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಕ ವೃತ್ತಿಯನ್ನೇ ಪ್ರೀತಿಯಿಂದ ಅಪ್ಪಿಕೊಂಡವರು. ಒಂದೆಡೆ ಶಾಲೆಯಲ್ಲಿ ಗುರುವಾಗಿ ಪಾಠ ಮಾಡುತ್ತಾ, ಇನ್ನೊಂದೆಡೆ ಸಾವಿರಾರು ಕವನ, ನುಡಿಮುತ್ತು ಹಾಗೂ ಆಧುನಿಕ ವಚನಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಳಿಲು ಸೇವೆ ಸಲ್ಲಿಸುತ್ತಿರುವ ಯುವ ಸಾಹಿತಿಗಳು. ಭಾವನೆಗಳ ಹಾದಿಯಲ್ಲಿ ಎಂಬ ಕವನ ಸಂಕಲನದ ಮೂಲಕ ಅಕ್ಷರ ಪ್ರೇಮಿಗಳ ಮನಗೆದ್ದಿರುವ ಇವರು ಕೇವಲ ಸಾಹಿತ್ಯ ಮಾತ್ರವಲ್ಲದೆ ಚದುರಂಗ ಮತ್ತು ಕ್ರಿಕೆಟ್ನಂತಹ ಕ್ರೀಡೆಗಳಲ್ಲೂ ರಾಜ್ಯ ಮಟ್ಟದಲ್ಲಿ ಮಿಂಚಿದ ಬಹುಮುಖ ಪ್ರತಿಭೆ. ರಾಷ್ಟ್ರೀಯ ಬಸವ ಪ್ರಶಸ್ತಿ, ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ ಹೀಗೆ ಹಲವಾರು ಗೌರವಗಳಿಗೆ ಪಾತ್ರರಾಗಿರುವ ಶರಣರೆಡ್ಡಿ ಅವರು ಇಂದು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ, ಅವರ ಬದುಕಿನ ಹೋರಾಟ, ಸಾಹಿತ್ಯದ ಒಲವು ಮತ್ತು ಅವರ ಸಾಧನೆಯ ಪಯಣದ ಬಗ್ಗೆ ಅವರ ಹತ್ತಿರವೇ ಕೇಳೋಣ. ಶರಣರೆಡ್ಡಿ ಅವರೇ, ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಶರಣರೆಡ್ಡಿ ಅವರೇ, ನಿಮ್ಮ ಬಾಲ್ಯ ಮತ್ತು ಬೆಳೆದು ಬಂದಂತಹ ಹಾದಿಯ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ. ವಿಜಯ್ ಅವರೇ, ನಮ್ಮ ಒಂದು ರಾಷ್ಟ್ರಕೂಟರ ನಾಡಿನಲ್ಲಿ ಕವಿರಾಜ್ಯ ಮಾರ್ಗದ ಒಂದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಾಗಿತ್ತು. ಇದು ನಮ್ಮ ನಾಡಿಗೆ ಸಿಕ್ಕಂತಹ ಮೊದಲ ಕೃತಿ. ಇಂತಹ ನಾಡಿನಲ್ಲಿ ನಾನು ಬೆಳೆದಿದ್ದು ನನ್ನ ಹೆಮ್ಮೆ. ನಾನು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದಲ್ಲಿ ಜನಿಸಿದ್ದು ಏಪ್ರಿಲ್ 4, 1992. ನನ್ನದು ಬಾಲ್ಯದ ಒಂದು ಜೀವನ ತುಂಬ ಅದ್ಭುತವಾಗಿತ್ತು. ಯಾಕಪ್ಪ ಅಂತಂದರೆ ನಮ್ಮದು ಕೃಷಿ ಪ್ರಧಾನವಾದಂತಹ ಕುಟುಂಬವಾಗಿತ್ತು ಸರ್. ಇಲ್ಲಿ ನಮ್ಮ ಕೋಡ್ಲಾ ಗ್ರಾಮವು ಒಂದು 7 ಹಳ್ಳಿಗಳಿಂದ ಕೂಡಿದಂತಹ ಗ್ರಾಮವಾಗಿತ್ತು. ಇದು ಐತಿಹಾಸಿಕ ದೇವಸ್ಥಾನಗಳನ್ನು ಹೊಂದಿದಂತಹ ಗ್ರಾಮ. ಇಲ್ಲಿ ಶರಣರು ತಮ್ಮದೇ ಆದಂತಹ ಒಂದು ಮಠವನ್ನು, ಉರ್ಲಿಂಗಪೆದ್ದೀಶ್ವರ ಮಠ ಇಲ್ಲಿ ನಮ್ಮ ಕೋಡ್ಲಾ ಗ್ರಾಮದಲ್ಲಿ ಸ್ಥಾಪನೆಯಾಗಿದೆ. ಅದೇ ರೀತಿಯಾಗಿ ಐತಿಹಾಸಿಕ ದೇವಸ್ಥಾನವಾದಂತಹ ಶಂಭುಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ. ಇನ್ನೂ ಹಲವಾರು ದೇವಸ್ಥಾನಗಳಿಂದ ಕೂಡಿದಂತಹ ಐತಿಹಾಸಿಕ ಗ್ರಾಮ ನಮ್ಮದು. ಇಲ್ಲಿ ನಮ್ಮ ತಂದೆ ತಾಯಿಗಳು ಕೂಡ ನನ್ನ ಒಂದು ದೃಷ್ಟಿ ದೋಷ ಇದ್ರೂ ಕೂಡ ಸಮಾನವಾಗಿ ಬೆಳೆಸಿದಂತಹ ಒಂದು ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ. ನಮ್ಮದು ಕೃಷಿ ಪ್ರಧಾನವಾದಂತಹ ಕುಟುಂಬವಾಗಿದೆ. ನಮ್ಮ ತಂದೆ ಸಿದ್ದರಾಮರೆಡ್ಡಿ ಶಹಾಪುರ್, ತಾಯಿ ಹೆಸರು ಹೊನ್ನಮಲ್ಲಮ್ಮ, ಅಜ್ಜಿ ಹೆಸರು ಸಿದ್ದಮ್ಮ. ಕೃಷಿ ಪ್ರಧಾನವಾದಂತಹ ಕುಟುಂಬ, ಅದೇ ರೀತಿಯಾಗಿ ಅವಿಭಕ್ತ ಕುಟುಂಬವಾಗಿದೆ. ನಮ್ಮ ಒಂದು ಬಾಲ್ಯದ ದಿನಗಳಲ್ಲಿ ನನಗೆ ತುಂಬಾ ಒಂದು ಸಹಕಾರ ನೀಡಿದ ನನ್ನ ಬಾಲ್ಯದ ಗೆಳೆಯರು, ಅದೇ ರೀತಿಯಾಗಿ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ನನ್ನ ಶಿಕ್ಷಕರು ಏನಪ್ಪಾ ಅಂತಂದ್ರೆ ನನಗೆ ತುಂಬಾ ಸಹಕಾರ ನೀಡಿದರು ಸರ್. ಈ ರೀತಿಯಾಗಿ ನನ್ನ ಬಾಲ್ಯದ ದಿನಗಳು ಬೆಳೆದು ಬಂದವು ಸರ್. ಬಹಳ ಖುಷಿ ಆಯಿತು, ಯಾಕಂದರೆ ನೀವು ಕೃಷಿ ಪ್ರಧಾನ ಕುಟುಂಬದಿಂದ ಬಂದಿರತಕ್ಕಂಥದ್ದು, ಜೊತೆಗೆ ನಿಮ್ಮ ಪೋಷಕರು ಸಹ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡಿದರು ಅಂತ ಹೇಳಿ. ಹೌದ್ರಿ. ನೀವು ಬರೋಬ್ಬರಿ 12 ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಿದ್ದೀರಿ. ಜೊತೆಗೆ
ಅಂತಿಮವಾಗಿ ನೀವು ಶಿಕ್ಷಕ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಂಡ್ರಿ. ಏನು ಆ ಶಿಕ್ಷಕ ವೃತ್ತಿಯ ಮೇಲೆ ಅಷ್ಟು ಬಹಳ ಪ್ರೀತಿ ನಿಮಗೆ? ಯಾಕೆ, ಏನು ಕಾರಣ? ಇಲ್ಲಿ ಇಡೀ ಜಗತ್ತಿನಲ್ಲಿ ಏನಪ್ಪಾ ಅಂತಂದ್ರೆ ಅತ್ಯಂತ ಶ್ರೇಷ್ಠ ವೃತ್ತಿಗಳಲ್ಲಿ ಒಂದಾದಂತಹ ಶಿಕ್ಷಕ ವೃತ್ತಿ ನನ್ನ ಮೊದಲ ಆಯ್ಕೆಯಾಗಿತ್ತು. ಯಾಕೆಂದ್ರೆ ನಾನು ಬಾಲ್ಯದಿಂದ ನಮ್ಮ ಶಿಕ್ಷಕರು ಹೇಳ್ತಕ್ಕಂತಹ ಪಾಠಗಳನ್ನು ಗಮನಿಸ್ತಾ ಇದ್ದೆ ಸರ್. ಅಲ್ಲಿ ಅವರು ಹೇಳುವಂತಹ ಪಾಠಗಳು ನಮ್ಮ ಒಂದು ಮನಸ್ಸಿನಲ್ಲಿ ಹಚ್ಚಳಿ ಉಳಿತಾ ಇದ್ವು. ಈ ರೀತಿಯಾಗಿ ನಾನು ಕೂಡ ಒಬ್ಬ ಉತ್ತಮ ಶಿಕ್ಷಕನಾಗಿ ಜೀವನ ಮಾಡಬೇಕು ಎನ್ನುವುದು ನನ್ನ ಬಾಲ್ಯದ ಕನಸಾಗಿತ್ತು. ಅದಕ್ಕಾಗಿ ನಾನು ಏನಪ್ಪಾ ಅಂತಂದ್ರೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದ್ರೂ ಕೂಡ ಅಲ್ಲಿ ಸುಮಾರು 12 ಹುದ್ದೆಗಳಲ್ಲಿ ನಾನು ತೇರ್ಗಡೆ ಹೊಂದಿದ್ರೂ ಕೂಡ ನಾನು ಆಯ್ಕೆ ಮಾಡಿಕೊಂಡಿದ್ದು ನನ್ನ ಶಿಕ್ಷಕ ವೃತ್ತಿ. ಯಾಕಪ್ಪ ಅಂತಂದ್ರೆ ನಾವು ಎಷ್ಟೋ PDO ಆಗಿರ್ಬೋದು, SD ಆಗಿರ್ಬೋದು, FDC ಆಗಿರ್ಬೋದು, ಇನ್ನೂ ಅನೇಕ ನೌಕರಿಗಳು ಏನಪ್ಪಾ ಅಂತಂದ್ರೆ ನಾನು ಕಲಿಸಿದಂತಹ ನನ್ನ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಪಡೆಯಬಹುದು. ಅದಕ್ಕಾಗಿ ನಾನೇನಪ್ಪಾ ಅಂದ್ರೆ ನನ್ನ ಒಂದು ಶಿಕ್ಷಣದ ಮೂಲಕವೇ ನಾನು ಅನೇಕ ಒಂದು ನೌಕರಿ ತಗೋತಕ್ಕಂತಹ ಒಂದು ವಿದ್ಯಾರ್ಥಿಗಳನ್ನು ನಾವು ಸೃಷ್ಟಿ ಮಾಡಬಹುದು. ಅದೇ ರೀತಿಯಾಗಿ ದೇಶ ಕಟ್ಟುವ ಸೈನಿಕರು, ಪೊಲೀಸರು, ಇನ್ನೂ ಅನೇಕ ವೃತ್ತಿಯನ್ನು ಪಡೆಯತಕ್ಕಂತಹ ಮಕ್ಕಳನ್ನು ನಾವು ತಯಾರಿಸಬಹುದು ಎಂಬ ಒಂದು ಉದ್ದೇಶದಿಂದ ಶಿಕ್ಷಕ ವೃತ್ತಿ ಅಂದ್ರೆ ನನಗೆ ಬಹಳ ಒಂದು ಇಷ್ಟವಾದಂತಹ ವೃತ್ತಿ. ಅದಕ್ಕಾಗಿ ನಿಸ್ವಾರ್ಥ ಸೇವೆಯಿಂದ ನಾನು ಇಷ್ಟಪಟ್ಟು ಆ ಒಂದು ಶಿಕ್ಷಕ ವೃತ್ತಿಗೆ ಸೇರಿನಿ ಸರ್. ತುಂಬ ಖುಷಿ ಆಯಿತು. ಯಾಕಂದರೆ ನಿಮಗೆ 12 ಸರ್ಕಾರಿ ಹುದ್ದೆಗಳು ಸಿಕ್ಕಿದ್ರೂ ಸಹ ತಾವು ಶಿಕ್ಷಕರನ್ನ ಬಹಳ ಪ್ರೀತಿಯಿಂದ ಅದನ್ನು ಅಪ್ಕೊಂಡು ಇವತ್ತು ಆ ವೃತ್ತಿಯಲ್ಲಿದ್ದೀರಿ. ಅದ್ರ ಜೊತೆಗೆ ಈ ಕಲಬುರಗಿಯಲ್ಲಿ ತಾಂತ್ರಿಕ ಕೃಷಿ ಕೂಡ ನೀವು ಪಡೆದಿದ್ದೀರಿ. ಸೇಡಂನಲ್ಲಿ ಪದವಿ ಮುಗಿಸ್ಕೊಂಡಿದ್ದೀರಿ. ನಿಮ್ಮ ವಿದ್ಯಾರ್ಥಿ ದಶೆಯ ಯಾವುದಾದ್ರೂ ಒಂದು ಘಟನೆಯನ್ನು ಏನಾದರೂ ಹಂಚ್ಕೊಳ್ಬೋದಾ ನಮ್ಮ ಕೇಳುಗರಿಗೆ? ನಾನು ಸೇಡಂನಲ್ಲಿ ಏನಪ್ಪಾ ಅಂತಂದ್ರೆ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಅಲ್ಲಿ ಮಾತೃಛಾಯ ಎಂಬ ಪದವಿ ಪೂರ್ವ ಕಾಲೇಜ್ ಇತ್ತು ಸರ್. ಅಲ್ಲಿ ನಾನು PU ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಅದೇ ಸಂಸ್ಥೆಯಲ್ಲಿ ಪದವಿಯನ್ನು ಕೂಡ ನಾನು ಮುಗಿಸಿದ್ದು. ಮುಂದೆ ಹೆಚ್ಚಿನ ಅಭ್ಯಾಸಕ್ಕೆ ಕಲಬುರಗಿಗೆ ಚಂದ್ರಕಾಂತ್ ಪಾಟೀಲ್ ಮೆಮೋರಿಯಲ್ ಕಾಲೇಜ್ ಅಂದ್ರೆ ಅಲ್ಲಿ ನಾನು D.Ed ಒಂದು ಕೋರ್ಸ್ ಅನ್ನು ಮುಗಿಸಿ ನನ್ನ ಒಂದು PUC ಅಥವಾ ಪದವಿ ಹಾಗೂ D.Ed ಈ 3 ಕಾಲೇಜುಗಳಲ್ಲಿ ನನಗೆ ಶಿಕ್ಷಕರು ಬಹಳ ಪ್ರೋತ್ಸಾಹ ನೀಡುತ್ತಿದ್ದರು. ಹೇಗೆ ಅಂದ್ರೆ ಅಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ನಾನು ಒಂದು ಪ್ರಾರ್ಥನೆಗೀತೆ ಹಾಡಬಹುದು, ಅದೇ ರೀತಿಯಾಗಿ ಭಾವಗೀತೆ ಹಾಡಬಹುದು, ಸ್ವರಚಿತ ಕವನಗಳನ್ನು ಅಲ್ಲಿ ನಾವು ಕವನ ವಾಚನ ಮಾಡುವುದಾಗಿರ್ಬೋದು. ಇಂತಹ ಎಲ್ಲಾ ಒಂದು ಚಟುವಟಿಕೆಗಳಿಗೆ ನನಗೆ ತುಂಬಾ ಪ್ರೋತ್ಸಾಹ ನೀಡಿದಂತಹ ಶಿಕ್ಷಕರು ನನ್ನ ಒಂದು ಕಾಲೇಜ್ ಶಿಕ್ಷಕರು. ಈ ರೀತಿಯಾಗಿ ನಾವು D.Ed ನಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸುಮಾರು 10 ದಿನ ದಕ್ಷಿಣ ಭಾರತದ ಒಂದು ಪ್ರವಾಸ ಹೋಗಿದ್ದೀವಿ ಸರ್. ಶೈಕ್ಷಣಿಕ ಪ್ರವಾಸ, ಅದು ನನ್ನ ಮರೆಯಲಾಗದ ಒಂದು ಕ್ಷಣಗಳು. ಯಾಕಪ್ಪ ಅಂದ್ರೆ ಅಲ್ಲಿ ಶೈಕ್ಷಣಿಕ ಪ್ರವಾಸದಲ್ಲಿ ನಾವು ಒಂದು ಕುಟುಂಬದಂತೆ ಇದ್ದು, ಅದೇ ಕುಟುಂಬ ಏನಪ್ಪಾ ಅಂತಂದ್ರೆ ಮತ್ತೆ ಮರಳಿ ಗೂಡಿಗೆ ಬರುವಾಗ ಎಲ್ಲರ ಕಣ್ಣಂಚಿನಲ್ಲಿ ಒಂದು ಹನಿಗಳು ಬರ್ತಾ ಇದ್ವು, ಭಾವನಾತ್ಮಕ ಒಂದು ಹನಿಗಳು. ಅದರಿಂದ ಆ ಒಂದು ಘಟನೆ ಮರೆಯಲಾಗದ ಒಂದು ಕ್ಷಣ ಸರ್ ನಮ್ಮದು. ಸೊ ಇವತ್ತಿಗೂ ಕೂಡ ಅದು ನೆನಪಿದೆ. ಇವತ್ತು ಕೂಡ ಮೆಮೊರೇಬಲ್ ದಕ್ಷಿಣ ಭಾರತ ಪ್ರವಾಸ ಅದು D.Ed ಇಂದ ಹೋಗಿದೆ ಸರ್. ಅಂದ್ರೆ ತಾವು ಓದ್ತಾ ಸಂದರ್ಭದಲ್ಲಿ ಆ ಪ್ರವಾಸ ಕಣ್ಮುಂದೆ ಇವತ್ತಿಗೂ ಕೂಡ ಇದೆ. ಹೌದ್ರಿ. ಜೊತೆಗೆ ನಿಮ್ಮ ಸಾಹಿತ್ಯದ ಪಯಣದ ಕುರಿತಂತೆ ಭಾವನೆಗಳ ಹಾದಿಯಲ್ಲಿ ಅಂತಕ್ಕಂಥ ನಿಮ್ಮ ಚೊಚ್ಚಲ ಕವನ ಸಂಕಲನ 2021ರಲ್ಲಿ ಅದು ಬಿಡುಗಡೆ ಆಯಿತು. ಹೌದು ಸರ್. ಈ ಕೃತಿ ರಚನೆ ಆಗ್ಲಿಕ್ಕೆ ನಿಮಗೆ ಏನ್ ಸ್ಫೂರ್ತಿ ಸಿಕ್ತು ಅಂತ? ಸರ್, ಈಗ ಸಮಯಕ್ಕೆ ನಾವು ಸಲಾ ಮಾಡಿದರೆ ಇಡೀ ಸಮಾಜ ನಮಗೆ ತಲೆಬಾಗುತ್ತದೆ. ಸಲಾ ಮಾಡಿಯುತ್ತದೆ, ಅದು ನಮಗೆ ಪ್ರೀತಿ ಮಾಡ್ತದೆ ಸಮಾಜ. ನಾನು ಸಮಯವನ್ನು ತೆಗೆದುಕೊಂಡಂತಹ ಘಟನೆ ಯಾವುದಪ್ಪ ಅಂತಂದ್ರೆ ಕೊರೋನಾ ಸಮಯ ಸರ್. 2019, 20, 21ನೇ ಸಾಲಿನಲ್ಲಿ ಕೊರೋನಾ ಒಂದು ಸಮಯದಲ್ಲಿ ನಮಗೆ ರಜೆ ಇರ್ತದೆ ಸರ್. ಅವಾಗ ಆ ರಜೆಯ ಸಮಯದಲ್ಲಿ ಕೂಡ ನಾನು ನನ್ನ ಬಾಲ್ಯದ ಒಂದು ಸವಿ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾಗ ಅಲ್ಲಿ ನಾನು ಬರೆದಂತಹ ಒಂದು ಕವನಗಳ ಒಂದು ನೋಟ್ಬುಕ್ ನನಗೆ ಸಿಕ್ಕಿತ್ರಿ. ಆ ಒಂದು ನೋಟ್ಬುಕ್ ನಲ್ಲಿ ನಾನು ಬರೆದಂತಹ ಚುಟುಕು ಕವನಗಳು ನನಗೆ ಒಂಥರ ಸ್ಫೂರ್ತಿ ಆಯ್ತು. ನಾನು ಕೂಡ ಈ ಒಂದು ಕೊರೋನಾ ಸಮಯದಲ್ಲಿ ಒಂದು ಫ್ರೀ ಇದೀವಿ, ಏನಾದರೂ ಒಂದು ಮಾಡಬೇಕಂತ ಒಂದು ಉದ್ದೇಶದಿಂದ ಮತ್ತೆ ಕವನಗಳನ್ನು ಬರೆಯಲು ಪ್ರಾರಂಭಿಸಿ. ನನ್ನ ಒಂದು ಊರಿನ ಬಗ್ಗೆ ಬರೆಯೋದು, ನನ್ನ ಊರಿನಲ್ಲಿರ್ತಕ್ಕಂಥ ಕೆರೆಯ ಬಗ್ಗೆ ಬರೆಯೋದು, ದೇವಸ್ಥಾನಗಳ ಬಗ್ಗೆ ಬರೆಯೋದು, ಮಕ್ಕಳ ಬಗ್ಗೆ ಬರೆಯೋದು, ಮಕ್ಕಳ ಹಾಡುಗಳು, ಅದೇ ರೀತಿಯಾಗಿ ಜಯಂತಿಗಳು ಬರ್ತಾವಲ್ರಿ, ಬಸವಣ್ಣನ ಜಯಂತಿ ಆಗಿರಬಹುದು, ಅದೇ ರೀತಿ ಅಕ್ಕಮಹಾದೇವಿ ಜಯಂತಿ ಆಗಿರಬಹುದು, ಅಂಬೇಡ್ಕರ್ ಜಯಂತಿ ಆಗಿರಬಹುದು, ಈ ರೀತಿಯಾದ ಪ್ರತಿಯೊಂದು ಜಯಂತಿಗಳಿಗೂ ಒಂದೊಂದು ಕವನ ಬರಿತಾ ಬಂದಿದೆ. ಅಲ್ಲಿ ಆ ಒಂದು ಕೊರೋನಾ ಸಮಯದಲ್ಲಿ ಮೊಬೈಲ್ನಲ್ಲಿ ವಾಟ್ಸಪ್ಗಳು ಮಾಡಿದ್ರು ಸರ್, ಗ್ರೂಪ್ ಇದ್ರಿ. ಆ ಒಂದು ಗ್ರೂಪ್ನಲ್ಲಿ ಏನಪ್ಪಾ ಅಂತಂದ್ರೆ ಸಾಹಿತಿಗಳು ತಾವು ಬರೆದಂತಹ ಒಂದು ಕವನಗಳನ್ನು ಹಾಕ್ತಾ ಇದ್ರು. ನಾನು ಕೂಡ ನನ್ನ ಕವನಗಳನ್ನು ಆ ಒಂದು ಗ್ರೂಪ್ ನಲ್ಲಿ ಹಾಕ್ತಾ ಹೋದೆ. ಅಲ್ಲಿ ಹಿರಿಯ ಸಾಹಿತಿಗಳು ನಮಗೆ ಬಹಳ ಪ್ರೋತ್ಸಾಹ ಮಾಡಿದರು. ನಿನ್ನ ಬರವಣಿಗೆ ಅದ್ಭುತವಾಗಿದೆ, ನಿನ್ನ ಬರವಣಿಗೆ ಮುಂದೆ ಏನಪ್ಪಾ ಅಂದ್ರೆ ಪುಸ್ತಕ ರೂಪದಲ್ಲಿ ಬರಲಿ ಅಂತ ನಮಗೆ ಪ್ರೋತ್ಸಾಹಿಸಿದಾಗ
ಈ ಒಂದು ಭಾವನೆಗಳ ಹಾದಿಯಲ್ಲಿ ಎಂಬ ಒಂದು ಕವನ ಸಂಕಲನ 2021ರಲ್ಲಿ ಪ್ರಕಟವಾಯಿತು ಸರ್. ಅಂದರೆ ಕರೋನಾ ಸಂದರ್ಭದಲ್ಲಿ ತಮ್ಮ ಬರವಣಿಗೆ ಅಂತಕ್ಕಂಥದ್ದು ಪ್ರಾರಂಭವಾಯಿತು, ಜೊತೆಗೆ ಹಿರಿಯರ ಮಾರ್ಗದರ್ಶನ ನಿಮಗೆ ಸ್ಫೂರ್ತಿ ಆಯಿತು. ಆ ಹಿನ್ನೆಲೆಯಲ್ಲಿ ಭಾವನೆಗಳ ಹಾದಿಯಲ್ಲಿ ಆ ಚೊಚ್ಚಲ ಕೃತಿ ಹೊರಗಡೆ ಬಂತು ಸರ್. ನೀವು 200ಕ್ಕೂ ಹೆಚ್ಚು ಕವನಗಳು, 400ಕ್ಕಿಂತ ಹೆಚ್ಚು ನುಡಿಮುತ್ತುಗಳು, ಜೊತೆಗೆ 100ಕ್ಕೂ ಹೆಚ್ಚು ಆಧುನಿಕ ವಚನಗಳನ್ನು ಕೂಡ ಬರೆದಿದ್ದೀರಿ. ಈ ಬರವಣಿಗೆಯ ಈ ವಿವಿಧ ಪ್ರಕಾರಗಳಲ್ಲಿ ನಿಮಗೆ ಹೆಚ್ಚು ಬಹಳ ಆಪ್ತ ಅನಿಸ್ತಕ್ಕಂಥದ್ದು ಯಾವುದು ಅಂತ? ಸರ್, ನನಗೀಗ ಹೆಚ್ಚು ಆಗ್ತಕ್ಕಂತಹ ಒಂದು ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಕವನಗಳು ರೀ. ಕವನ ಯಾಕಪ್ಪ ಅಂತಂದ್ರೆ ನಾನು ಶಿಕ್ಷಕನಾಗಿದ್ದು ನನ್ನ ಕವನಗಳು ಯಾವಾಗಲೂ ಹಾಡಿನ ರೂಪದ ಇರ್ತವೆ ಸರ್. ನನ್ನ ಕವನಗಳು ಹಾಡಬಹುದು, ಓದಬಹುದು. ನನ್ನ ಶಾಲೆಯ ಮಕ್ಕಳು ಏನಪ್ಪಾ ಅಂತಂದ್ರೆ ಕಾರ್ಯಕ್ರಮಗಳಲ್ಲಿ ನಾನು ಬರೆದಂತ ಕವನಗಳನ್ನೇ ಹಾಡ್ತಾರೆ ಸರ್. ಹಾ ರೀ, ಉದಾಹರಣೆ ಸೈನಿಕರ ಬಗ್ಗೆ ಆಗಿರ್ಬೋದು, ಬಸವೇಶ್ವರರ ಬಗ್ಗೆ ಆಗಿರ್ಬೋದು, ಆಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಆಗಿರ್ಬೋದು. ಈ ರೀತಿಯಾಗಿ ನಾನು ಬರೆದಂತಹ ಆಧುನಿಕ ವಚನಗಳು ನನ್ನ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಪ್ರಾರ್ಥನೆಯ ಸಮಯದಲ್ಲಿ ಅದು ಕೂಡ ಹೇಳ್ತಾರೆ ಸರ್. ಈ ರೀತಿಯಾಗಿ ನಾನು ಕವನಗಳನ್ನು ಬರೆಯಲು ಬಹಳ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಆ ಕವನಗಳು ಓದುಗರಿಗೆ ಕವನವಾಗಿರಬೇಕು, ಹಾಡುಗಾರರಿಗೆ ಹಾಡಾಗಿರಬೇಕು, ಕೇಳುಗರಿಗೆ ಹಿತವಾಗಿರಬೇಕು ಎಂಬ ಒಂದು ಭಾವನೆ ನನ್ನದು. ಅದಕ್ಕಾಗಿ ಈ ಒಂದು ಕವನಗಳನ್ನು ನಾನು ಬರೆಯಲು ತುಂಬಾ ಇಷ್ಟಪಡ್ತೀನಿ ಸರ್. ಈ ನಿಮ್ಮೆಲ್ಲ ಕವನಗಳಿಗೆ ಮತ್ತು ನುಡಿಮುತ್ತುಗಳಿಗೆ ಜೊತೆಗೆ ನೀವು ಬರೆದಿರ್ತಕ್ಕಂತಹ ವಚನಗಳಿಗೆ ಸಾಕಷ್ಟು ರೀತಿಯ ಪ್ರಶಸ್ತಿಗಳು ಕೂಡ ನಿಮಗೆ ಲಭಿಸಿವೆ. ವಿಶೇಷವಾಗಿ ರಾಷ್ಟ್ರೀಯ ಬಸವ ಪ್ರಶಸ್ತಿ, ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ, ಕನ್ನಡ ರತ್ನ ಪ್ರಶಸ್ತಿ ಸೇರಿದಂತೆ ಸಾಲು ಗೌರವಗಳು ನಿಮಗೆ ಬಂದಿವೆ. ಇವುಗಳಲ್ಲಿ ನಿಮಗೆ ಹೆಚ್ಚು ಜವಾಬ್ದಾರಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತ? ನಮಗೆ ಹೆಚ್ಚು ಜವಾಬ್ದಾರಿ ತಂದು ಕೊಟ್ಟಂತಹ ಪ್ರಶಸ್ತಿ ಯಾವ್ದಪ್ಪ ಅಂತಂದ್ರೆ ರಾಷ್ಟ್ರೀಯ ಬಸವ ಪ್ರಶಸ್ತಿ ಮತ್ತು ರಾಜ್ಯ ಮಟ್ಟದ ಗುರು ಶ್ರೇಷ್ಠ ಪ್ರಶಸ್ತಿ. ಯಾಕಪ್ಪ ಅಂದ್ರೆ ನಾನು ಭಾವನೆಗಳ ಹಾದಿಯಲ್ಲಿ ಎಂಬ ಒಂದು ಕವನ ಸಂಕಲನ ಹೊರತಂದಾಗ ನನಗೆ ಸಿಕ್ಕಂತಹ ಮೊಟ್ಟ ಮೊದಲ ಪ್ರಶಸ್ತಿ ರಾಷ್ಟ್ರೀಯ ಬಸವ ಪ್ರಶಸ್ತಿ. ಇದು ಚೇತನ ಫೌಂಡೇಶನ್ ಮತ್ತು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಒಂದು ಸೇವಾ ಸಮಿತಿ ನವದೆಹಲಿ ಇವರ ಒಂದು ಆಶ್ರಯದಲ್ಲಿ ನೀಡಿದಂತಹ ಒಂದು ಇದು ಪ್ರಶಸ್ತಿ ಆಗಿತ್ತು. ಅದಕ್ಕಾಗಿ ನನಗೆ ಬಹಳ ಸಂತೋಷವಾಯಿತು. ಇಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಈ ಒಂದು ಬಸವ ಪ್ರಶಸ್ತಿ ದೊರೆತಿದ್ದು ನನಗೆ ಬಹಳ ಖುಷಿಯಾಗಿತ್ತು. ಅದಕ್ಕಾಗಿ ನನಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಬರವಣಿಗೆಯಲ್ಲಿ, ಸಾಹಿತ್ಯದಲ್ಲಿ ನನಗೆ ತೊಡಗಿಸಿಕೊಳ್ಳಲು ಈ ಒಂದು ಪ್ರೋತ್ಸಾಹವಾಯಿತು ಈ ಪ್ರಶಸ್ತಿ. ಅದೇ ರೀತಿಯಾಗಿ ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ ಅಂದ್ರೆ ಇದು ನನ್ನ ವೃತ್ತಿಗೆ ಹತ್ತಿರವಿರ್ತಕ್ಕಂಥ ಪ್ರಶಸ್ತಿಯಾಗಿತ್ತು. ಅದಕ್ಕಾಗಿ ಇದು ನನಗೆ ತುಂಬಾ ಜವಾಬ್ದಾರಿ ನೀಡಿದಂತಹ ಪ್ರಶಸ್ತಿ ಸರ್. ಅದರ ಜೊತೆಗೆ ದಾವಣಗೆರೆಯ ಕರುನಾಡ ಹಾಣತೆ ಕವಿ ಬಳಗದಿಂದ ಹೆಮ್ಮೆಯ ಕನ್ನಡಿಗ ಅಂತ ಪ್ರಶಸ್ತಿ ಪಡೆದಾಗ ಅನುಭವ ಹೇಗಿತ್ತು ಅಂತ? ಸರ್, ದಾವಣಗೆರೆಗೆ ಹೋದಾಗ ನನಗೆ ಒಂಥರ ಬಹಳ ಕುತೂಹಲ ಇತ್ತು. ಅಲ್ಲಿ ಹೆಮ್ಮೆಯ ಕನ್ನಡಿಗ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಜನಿಸಿದಂತಹ ಪ್ರತಿಯೊಬ್ಬರಿಗೂ ಇಂತಹ ಒಂದು ಪ್ರಶಸ್ತಿ ಸಿಗ್ಲಕ್ಕ ಪುಣ್ಯ ಮಾಡಿರ್ಬೇಕು. ಅದು ಪ್ರತಿಯೊಬ್ಬರಿಗೂ ಸಿಗ್ಲಕ್ ಸಾಧ್ಯನೇ ಇಲ್ಲ, ಅದಕ್ಕೂ ಅದೃಷ್ಟ ಬೇಕ್ರಿ. ಅದಕ್ಕಾಗಿ ನಾವು ಮಾಡಿದಂತಹ ಒಂದು ಚಿಕ್ಕ ಅಳಿಲು ಸೇವೆಯನ್ನು ಗುರುತಿಸಿ ನಮ್ಮ ಒಂದು ಶಾಲೆಯಲ್ಲಿ ಮಾಡ್ತಕ್ಕಂತಹ ಕಾರ್ಯಗಳಾಗಿರ್ಬೋದು, ಕಾಯಕ ಆಗಿರ್ಬೋದು, ಅದೇ ರೀತಿಯಾಗಿ ನಾನು ಬರೆದಂತಹ ಒಂದು ಕವನಗಳಾಗಿರ್ಬೋದು, ಆಧುನಿಕ ವಚನಗಳಾಗಿರ್ಬೋದು, ಆಮೇಲೆ ಹೊರತಂದಂತಹ ಪುಸ್ತಕ ಆಗಿರ್ಬೋದು, ಇವೆಲ್ಲವನ್ನು ಗುರುತಿಸಿ ನನಗೆ ಆ ಒಂದು ಪ್ರಶಸ್ತಿ ದೊರೆಯಿತು ಸರ್. ಅಲ್ಲಿ ವೇದಿಕೆ ಮೇಲೋದಾಗ ನನಗೆ ಬಹಳ ಖುಷಿಯಾಗಿತ್ತು. ಅಂದ್ರೆ ಹೆಮ್ಮೆಯ ಕನ್ನಡಿಗ ಅಂದ್ರೆ ನಮ್ಮ ಹೆಸರು ಅಲ್ಲಿ ನಿರೂಪಣೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಏನಪ್ಪಾ ಅಂದ್ರೆ ನಿರೂಪಕರು ನಮ್ಮ ಹೆಸರು ಕೂಗಿ ಕರೆದಾಗ ನಮಗೆ ಒಂಥರ ಮೈಯೆಲ್ಲ ರೋಮಾಂಚನವಾಗಿತ್ತು ಸರ್. ಯಾಕಂದ್ರೆ ಇದು ಹೆಮ್ಮೆಯ ಕನ್ನಡಿಗ ಅಂದ್ರೆ ಕನ್ನಡ ನಾಡಿನಲ್ಲಿ ಜನಿಸಿದಂತಹ ನಾನೇ ಪುಣ್ಯವಂತ ಅಂತ ತೆಗೆಸಿದ್ದು ಆ ವೇದಿಕೆ ಮೇಲೆ ಹೋಗ್ತದೆ ಸರ್. ಅಂದ್ರೆ ಬಹಳ ವಿಶಿಷ್ಟ ಮತ್ತು ಅನುಭವ ಆಗಿತ್ತು ನಿಮ್ಗೆ? ಅನುಭವ ಆಗಿತ್ತು ಸರ್. ಖಂಡಿತ. ಸಾಹಿತ್ಯದ ಜೊತೆಗೆ ನಿಮ್ಗೆ ಕೆಲವು ಹವ್ಯಾಸಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ವಿಶೇಷವಾಗಿ ನೀವು ಸಾಹಿತ್ಯದ ಜೊತೆಗೆ ಚದುರಂಗ ಅಂದ್ರೆ ಚೆಸ್ ಮತ್ತು ಕ್ರಿಕೆಟ್ ರಾಜ್ಯ ಮಟ್ಟದಲ್ಲೂ ಕೂಡ ತಾವು ಭಾಗವಹಿಸಿದ್ದೀರಿ. ಒಬ್ಬ ಸಾಹಿತಿಗೆ ಈ ಕ್ರೀಡೆ ಅಂತಕ್ಕಂಥದ್ದು ಹೇಗೆ ನೆರವಾಗ್ತದೆ ಅಂತದ್ದು? ಈಗ ನೋಡ್ರಿ, ನಾವು ಏನಪ್ಪಾ ಅಂದ್ರೆ ದೃಷ್ಟಿ ದೋಷ ಉಳ್ಳತಕ್ಕಂತಹ ವ್ಯಕ್ತಿ. ಇಲ್ಲಿ ದೃಷ್ಟಿ ದೋಷವುಳ್ಳ ವ್ಯಕ್ತಿಗಳ ಸಲುವಾಗಿ ಅನೇಕ ಕ್ರೀಡೆಗಳನ್ನು ಏನಪ್ಪಾ ಅಂದ್ರೆ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಕ್ರಿಕೆಟ್, ಅದು ಕೆಳಗಡೆ ಏನಪ್ಪಾ ಅಂದ್ರೆ ಸೌಂಡ್ ಬರ್ತಕ್ಕಂತಹ ಬಾಲಿನಿಂದ ಆಡ್ತಕ್ಕಂಥ ಕ್ರಿಕೆಟ್. ನಮಗೆ ಮೊದಲಿನಿಂದ ಬಾಲ್ಯದಿಂದ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ. ನಾವು ಒಂದು ಬ್ಲೈಂಡ್ ಕ್ರಿಕೆಟ್ ನಲ್ಲಿ ಕೂಡ ನಾನು ಮೈಸೂರಲ್ಲಿ ತರಬೇತಿ ಹೋದಾಗ ಅಲ್ಲಿ ಭಾಗವಹಿಸಿದೆ ಸರ್. ಅದೇ ರೀತಿಯಾಗಿ ಚೆಸ್ ನನಗೂ ಕೂಡ ಬರ್ತಾ ಇತ್ತು, ಅದು ಕೂಡ ಬ್ಲೈಂಡ್ ಚೆಸ್. ಆ ಬ್ಲೈಂಡ್ ಚೆಸ್ ಕೂಡ ಏನಪ್ಪಾ ಅಂದ್ರೆ ನಾನು ಮೊಬೈಲ್ ನಲ್ಲಿ ನೋಡಿ ಕಲಿತು ಹೈದರಾಬಾದ್ ನಲ್ಲಿ ನಡೆದಂತಹ ರಾಷ್ಟ್ರೀಯ ಒಂದು ಚೆಸ್ ಟೂರ್ನಮೆಂಟ್ ನಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಅದಕ್ಕಿಂತ ಮುಂಚಿತವಾಗಿ ನಾನು ಬರೆದಂತಹ ಮೊಟ್ಟ ಮೊದಲ ಕವನ ಕ್ರಿಕೆಟ್ ಬಗ್ಗೆ ಆಗಿತ್ತು ಸರ್. ಕ್ರಿಕೆಟ್ ಕುರಿತಾದಂತಹ ಕವನ 2011ರಲ್ಲಿ ವಿಶ್ವಕಪ್ ಕ್ರಿಕೆಟ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಂತಹ ಸೆಮಿಫೈನಲ್ ಮ್ಯಾಚ್ ನಲ್ಲಿ ನಾನು ಆ ಒಂದು ಮ್ಯಾಚ್ ಅನ್ನು ನೋಡಿಕೊಂಡು ಆ ಒಂದು ಕವನ ಬರೆದನ್ ಸರ್. ಸೊ ಹೀಗೆ ಹವ್ಯಾಸ ಅಂದ್ರೆ ಕ್ರಿಕೆಟ್ ಮತ್ತು ಸಾಹಿತ್ಯ ಎರಡೂ ಕೂಡ ಒಟ್ಟಿಗೆ ಆಗಿ ಅಲ್ಲಿ ಕವನಗಳನ್ನು ಬರೀಲಿಕ್ಕೆ
ಸಹಕಾರ ಆಯಿತು, ಸ್ಫೂರ್ತಿ ಆಯಿತು ಅಂತ ಗೊತ್ತಾಗುತ್ತೆ. ಜೊತೆಗೆ ಸಂಗೀತದ ಬಗ್ಗೆಯೂ ಕೂಡ ನಿಮಗೆ ಆಸಕ್ತಿ ಇದೆ ಅಂತ ಕೇಳ್ಪಟ್ಟಿದ್ದೇನೆ. ಹೌದು ಸರ್. ನಿಮ್ಮ ನೆಚ್ಚಿನ ಸಂಗೀತ ಪ್ರಕಾರ ಅಥವಾ ಹಾಡುಗಾರರು ಯಾರಾದರೂ ಇದ್ದಾರೆ? ಸರ್, ನಮ್ಮ ಮೆಚ್ಚಿನ ಹಾಡುಗಾರರು ಅಂದ್ರೆ ಏನಪ್ಪಾ ಅಂದ್ರೆ ರಾಜಕುಮಾರ್ ಆಗಿರ್ಬೋದು, ಅದೇ ರೀತಿಯಾಗಿ SP ಬಾಲಸುಬ್ರಹ್ಮಣ್ಯ ಆಗಿರ್ಬೋದು. ಅವರ ಒಂದು ಹಾಡುಗಳನ್ನು ನಾನು ಕೇಳ್ತಾ ಇರ್ತೀನಿ. ಇಬ್ರು ಹಿರಿಯ ಕಲಾವಿದರ ಸ್ಫೂರ್ತಿ ನಿಮಗಿದೆ? ಇದೆ ಸರ್. ಯಾವುದಾದ್ರೂ ಒಂದು ತಾವು ರಚಿಸಿರ್ತಕ್ಕಂಥ ಕವನವನ್ನ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೇಳಿಸ್ಬೋದಾ? ಖಂಡಿತ ಸರ್. ದೇಶ ಕಾಯುವ ಯೋಧರ ಬಗ್ಗೆ ಬರೆದಂತಹ ಸೈನಿಕರ ಕುರಿತಾದಂತಹ ಹಾಡು ಸರ್. ಸಿದ್ಧನಾಗು ವೀರ ದೇಶ ಸೇವೆಗೆ, ಗೆದ್ದು ಬಾರೋ ಧೀರ ನಿನ್ನ ಊರಿಗೆ. ಸಿದ್ಧನಾಗು ವೀರ ದೇಶ ಸೇವೆಗೆ, ಗೆದ್ದು ಬಾರೋ ಧೀರ ನಿನ್ನ ಊರಿಗೆ. ಸಿಂಹದಂತೆ ತೊಡೆಯ ತಟ್ಟಿ ಹೋರಾಡುವೆ, ವಿಜಯ ಮಾಲೆ ತೊಡಿಸು ನಿನ್ನ ಮಾತೃಭೂಮಿಗೆ. ಸಿದ್ಧನಾಗು ವೀರ ದೇಶ ಸೇವೆಗೆ, ಗೆದ್ದು ಬಾರೋ ಧೀರ ನಿನ್ನ ಊರಿಗೆ. ಛಲದಿಂದ ಮುನ್ನುಗ್ಗು ಯುದ್ಧ ಭೂಮಿಗೆ, ಸಿಡಿಲ ಮರಿ ನೀನಾಗು ನಿನ್ನ ಸೈನ್ಯಕ್ಕೆ. ಛಲದಿಂದ ಮುನ್ನುಗ್ಗು ಯುದ್ಧ ಭೂಮಿಗೆ, ಸಿಡಿಲ ಮರಿ ನೀನಾಗು ನಿನ್ನ ಸೈನ್ಯಕ್ಕೆ. ಮೆಟ್ಟಿ ನಿಲ್ಲು ಶತ್ರುವಿನ ಹಟ್ಟಹಾಸಕ್ಕೆ, ಮೆಟ್ಟಿ ನಿಲ್ಲು ಶತ್ರುವಿನ ಹಟ್ಟಹಾಸಕ್ಕೆ. ಸಾಧಕರೇ ಸ್ಫೂರ್ತಿ ನೋಡು ನಿನಗೆ ತ್ಯಾಗಕ್ಕೆ, ಸಾಧಕರೇ ಸ್ಫೂರ್ತಿ ನೋಡು ನಿನ್ನ ತ್ಯಾಗಕ್ಕೆ. ಸಿದ್ಧನಾಗು ವೀರ ದೇಶ ಸೇವೆಗೆ, ಗೆದ್ದು ಬಾರೋ ಧೀರ ನಿನ್ನ ಊರಿಗೆ. ನಿನ್ನಿಂದ ದೇಶಕ್ಕೆ ವಿಜಯ ಮಾಲೆ, ಹಾರಾಡಿತು ಬಾವುಟ ಗಗನದಾಚೆ. ನಿನ್ನಿಂದ ದೇಶಕ್ಕೆ ವಿಜಯ ಮಾಲೆ, ಹಾರಾಡಿತು ಬಾವುಟ ಗಗನದಾಚೆ. ಕೆಚ್ಚೆದೆಯ ಕಲಿಯಾದೆ ಯುವ ಶಕ್ತಿಗೆ, ಕೆಚ್ಚೆದೆಯ ಕಲಿಯಾದೆ ಯುವ ಶಕ್ತಿಗೆ. ಇತಿಹಾಸದ ಪುಟದಲ್ಲಿ ಅಮರವಾದೆ, ಇತಿಹಾಸದ ಪುಟದಲ್ಲಿ ಅಮರವಾದೆ. ಸಿದ್ಧನಾಗು ವೀರ ದೇಶ ಸೇವೆಗೆ, ಗೆದ್ದು ಬಾರೋ ಧೀರ ನಿನ್ನ ಊರಿಗೆ. ಗೆದ್ದು ಬಾರೋ ಧೀರ ನಿನ್ನ ಊರಿಗೆ, ಗೆದ್ದು ಬಾರೋ ಧೀರ ನಿನ್ನ ಊರಿಗೆ. ಬರೀ ಕವನ ಬರೆಯೋದ್ರ ಜೊತೆಗೆ ಉತ್ತಮ ಹಾಡುಗಾರರು ಕೂಡ. ಡಾಕ್ಟರ್ ರಾಜ್ಕುಮಾರ್ ಮತ್ತು SP ಅವರು ನಿಮ್ಮ ಮೇಲೆ ತುಂಬ ಪ್ರಭಾವವನ್ನು ಬೀರಿದ್ದಾರೆ. ಹೌದು ಸರ್. ಇಂದಿನ ಯುವ ಪೀಳಿಗೆಗೆ ನೀವು ಮುಖ್ಯವಾಗಿ ಈ ಜೀವನದಲ್ಲಿ ಸವಾಲುಗಳನ್ನು ಎದುರಿಸ್ತಕ್ಕಂತಹ ವಿಕಲಚೇತನ ಮಿತ್ರರಿಗೆ ಏನು ಒಂದು ಕಿವಿ ಮಾತನ್ನು ಹೇಳಿಕ್ಕೆ ಬಯಸ್ತೀರಿ ಅಂತ? ನಾವು ಯಾವುದೇ ಒಂದು ಅಂಗವೈಕಲ್ಯ ಇದ್ರೂ ಕೂಡ ಅದೊಂದು ಹೇಳ್ತಾರಲ್ರಿ, ಒಂದು ಲೈನ್ ಬರ್ತದ, ದೇವರ ಆಟ ಬಲ್ಲವರ್ಯಾರು ಎನ್ನುತ್ತ ಕೂಡದೆ ಮುಂದೆ ಸಾಗು. ಅಂದ್ರೆ ಈ ಸಾಲುಗಳು ನಾನೇ ಬರ್ತೀನಿ ಸರ್. ದೇವರ ಆಟ ಬಲ್ಲವರ್ಯಾರು ಎನ್ನುತ್ತ ಕೂಡದೆ ಮುಂದೆ ಸಾಗು. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ನ್ಯೂನ್ಯತೆಗಳನ್ನು ನಾವು ಸರಿದೂಗಿಸಿಕೊಂಡು ಈ ಒಂದು ಸಮಾಜದಲ್ಲಿ ನಾವು ಕೂಡ ಎಲ್ಲರಂತೆ ಬೆರೆತಾಗ ಮಾತ್ರ ನಮ್ಮ ಒಂದು ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಲು ಸಾಧ್ಯ ಸರ್. ನಾವು ಎಷ್ಟೇ ನ್ಯೂನ್ಯರಾಗಿದ್ದರೂ ಕೂಡ ನಾವು ಅದನ್ನು ಬದಿಗೊತ್ತಿ ನಾವು ಕೂಡ ಸಮಾಜದಲ್ಲಿ ಸಮಾನರಾಗಿ ಎಲ್ಲರೊಡನೆ ನಮ್ಮ ಒಂದು ಸಾಧನೆಯನ್ನು ನಾವು ಮಾಡುತ್ತಾ ಮುಂದೆ ಹೋಗ್ಬೇಕು ಸರ್. ಯಾಕಪ್ಪ ಅಂತಂದ್ರೆ ಕೆಲವೊಬ್ರು ಹೀಯಾಳಿಸ್ತಾರ, ನಿರ್ಲಕ್ಷ್ಯ ಮಾಡ್ತಾರ, ಅಂದ್ರೂ ಕೂಡ ನಾವು ಎದೆಗುಂದದೆ ಧೈರ್ಯವಾಗಿ ಈ ಒಂದು ಕಲಿಯುಗದಲ್ಲಿ ಅಥವಾ ಆಧುನಿಕತೆಯಲ್ಲಿ ಏನಪ್ಪಾ ಅಂದ್ರೆ ಮೊಬೈಲ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು ಬಹಳ ಇಂಪ್ರೂವ್ ಆಗಿದ್ದಾರೆ. ಬ್ಲೈಂಡ್ ದವರಿಗೆ ಅಂದ್ರೆ ಅಂಧ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಬ್ರೈಲ್ ಲಿಪಿ, ಅದೇ ರೀತಿಯಾಗಿ ಕಂಪ್ಯೂಟರ್ ನಲ್ಲಿ ಏನಪ್ಪಾ ಅಂದ್ರೆ ವಿವಿಧ ತಂತ್ರಾಂಶಗಳ ಮೂಲಕ ಕಂಪ್ಯೂಟರ್ ನಾವು ಕಲಿಬಹುದು. ಈ ರೀತಿಯಾಗಿ ಒಂದು ಒಳ್ಳೆಯ ಅವಕಾಶ, ಈ ಒಳ್ಳೆಯ ಅವಕಾಶ ಯಾರು ಸದ್ಬಳಕೆ ಮಾಡಿಕೊಳ್ತಾರಲ್ರಿ ಅವ್ರು ಮಾತ್ರ ಏನಪ್ಪಾ ಅಂದ್ರೆ ನಾವು ಮುಂದೆ ಸಾಗಲು ಸಾಧ್ಯ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಅಂಗವಿಕಲ ಉಳ್ಳಂತಹ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಬಹಳ ಕೇರ್ಲೆಸ್ ಮಾಡ್ತಿದ್ರು. ಅದೇ ರೀತಿಯಾಗಿ ಶಾಲೆಗೆ ಕಳಿಸ್ತಾ ಇರ್ಲಿಲ್ಲ, ಶಿಕ್ಷಣ ಕೊಡ್ತಾ ಇರ್ಲಿಲ್ಲ. ಅಂತಹ ಒಂದು ಸಂದರ್ಭ ಈಗಿಲ್ರಿ. ಯಾಕಪ್ಪ ಅಂದ್ರೆ ಇಂತಹ ಒಂದು ಮೊಬೈಲ್ ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ ಎಲ್ಲರೂ ಏನಪ್ಪಾ ಅಂದ್ರೆ ಅವರ ಒಂದು ಪ್ರತಿಭೆಯನ್ನು, ಕೌಶಲ್ಯಗಳನ್ನು ಹೊರಹಾಕಲು ಒಂದು ಉತ್ತಮವಾದಂತಹ ಅವಕಾಶ ಅದ. ಇಂಥ ಅವಕಾಶವನ್ನು ಯಾರು ಏನಪ್ಪಾ ಅಂದ್ರೆ ಮಿಸ್ ಮಾಡ್ಕೋಬಾರದು ಎನ್ನುವುದು ನನ್ನ ಒಂದು ಭಾವನೆ ಸರ್. ನಿಜವಾಗ್ಲೂ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗಿದೆ ಗೊತ್ತಿಲ್ಲ. ಉತ್ತಮವಾಗಿರ್ತಕ್ಕಂತಹ ನುಡಿಯನ್ನ ತಾವು ಹೇಳಿದ್ರಿ. ಇನ್ನು ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಕನಸುಗಳು ಅಥವಾ ಹೊಸ ಯೋಜನೆಗಳು ಏನಿವೆ ಅಂತ? ಮುಂದಿನ ದಿನಗಳಲ್ಲಿ
ದಿನಗಳಲ್ಲಿ ನಾನು ಏನಪ್ಪಾ ಅಂತಂದ್ರೆ ಕವನಗಳನ್ನು ಬರೆಯೋದ್ರ ಜೊತೆಗೆ ಸಣ್ಣ ಸಣ್ಣ ಕಥೆಗಳು, ಕಾದಂಬರಿಗಳು, ಆಧುನಿಕ ವಚನಗಳು, ಅಂದ್ರೆ ನಮ್ಮ ಮನೆಯ ಆರಾಧ್ಯ ದೇವರಾದಂತಹ ಶ್ರೀ ದಂಡುಗುಂಡ ಬಸವೇಶ್ವರರ ಒಂದು ನಾಮವನ್ನು, ಅವರ ಹೆಸರನ್ನು ನನ್ನ ಆಧುನಿಕ ವಚನಗಳ ಒಂದು ಅಂಕಿತ ನಾಮವನ್ನಾಗಿ ತೆಗೆದುಕೊಂಡು ಆಧುನಿಕ ವಚನಗಳನ್ನು ಬರಿತಿದ್ದೀನಿ. ಅದೇ ರೀತಿಯಾಗಿ ಮುಂದೆ ಸಮಾಜಕ್ಕೆ ಬೇಕಾಗ್ತಕ್ಕಂತಹ ಒಂದು ಒಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ನೀಡುವುದು, ಕಥೆಗಳ ಮೂಲಕ, ಕಾದಂಬರಿಗಳ ಮೂಲಕ, ಹಾಡಿನ ಮೂಲಕ ಆಗಿರ್ಬೋದು, ವಚನಗಳ ಮೂಲಕ ಆಗಿರ್ಬೋದು, ಎಲ್ಲಾ ಒಂದು ಸಂಗತಿಗಳನ್ನು ಒಳಗೊಂಡಂತಹ ಒಳ್ಳೆಯ ವಿಚಾರಗಳನ್ನು ಈಗಿನ ಕಾಲದಲ್ಲಿಯೂ ಕೂಡ ಯಾವ ಯಾವ ನ್ಯೂನತೆಗಳಿವೆ ಮತ್ತು ನಮ್ಮ ವಿಚಾರಗಳು ಸಮಾಜಕ್ಕೆ, ಅದೇ ರೀತಿಯಾಗಿ ನಮ್ಮ ಕರುನಾಡಿನ ಮನೆಗಳಲ್ಲಿ ಮುಟ್ಟುವ ಒಂದು ಪ್ರಯತ್ನ ನಾನು ಮಾಡ್ತೀನಿ ಸರ್. ಈ ರೀತಿಯಾಗಿ ನಮ್ಮ ಒಂದು ಮುಂದಿನ ಒಂದು ಸಾಹಿತ್ಯದ ಪಯಣ ಸಾಗುತ್ತಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಶರಣ್ ರೆಡ್ಡಿ ಅವರೇ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳು ನಿಮ್ಮ ಹತ್ರ ಇದಾವೆ. ದೇವರು ನಿಮಗೆ ಮತ್ತಷ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಸಾಹಿತ್ಯ ಲೋಕದಲ್ಲಿ ನಿಮ್ಮ ಕನಸುಗಳು ಅವೆಲ್ಲ ಸಫಲ ಆಗಲಿ ಅಂತೇಳಿ ನಾವು ಆಕಾಶವಾಣಿಯ ಪರವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಬದುಕಿನ ಹೋರಾಟ, ಸಾಹಿತ್ಯದ ಒಲವು, ಜೊತೆಗೆ ನಿಮ್ಮ ಸಾಹಿತ್ಯದ ಒಂದು ಸಾಧನೆಯ ಪಯಣದ ಬಗ್ಗೆ ನಮ್ಮ ಕೇಳುಗರ ಜೊತೆಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಆಕಾಶವಾಣಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕವಿ ಶರಣರೆಡ್ಡಿ ಕೋಡ್ಲ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಈಗ ಕೇಳಿ ಕವಿ ಶರಣರೆಡ್ಡಿ ಕೋಡ್ಲ ಅವರಿಂದ ಸ್ವರಚಿತ ಕವನ ವಾಚನ. ಕವನದ ಶೀರ್ಷಿಕೆ ಕಲ್ಯಾಣದ ಕರುನಾಡು. ರಾಷ್ಟ್ರಕೂಟರಾಳಿದ ನಾಡು ನಮ್ಮದು, ಸಂತ ಶರಣರು ಜನಿಸಿದ ಬೀಡು ನಮ್ಮದು. ರಾಷ್ಟ್ರಕೂಟರಾಳಿದ ನಾಡು ನಮ್ಮದು, ಸಂತ ಶರಣರು ಜನಿಸಿದ ಬೀಡು ನಮ್ಮದು. ಇತಿಹಾಸದ ಪುಟ ಸೇರಿದ ತಾಯ್ನಾಡಿದು, ನಮ್ಮದು ನಮ್ಮದು ಕಲ್ಯಾಣದ ಕರುನಾಡಿದು. ನಮ್ಮದು ನಮ್ಮದು ಕಲ್ಯಾಣದ ಕರುನಾಡಿದು. ಬಸವೇಶ್ವರ ಅಲ್ಲಮಪ್ರಭು ಶಿವಶರಣರು ವಚನ ಕ್ರಾಂತಿಯಿಂದ ಜಗಕ್ಕೆ ಜ್ಯೋತಿಯಾದರು. ಬಸವೇಶ್ವರ ಅಲ್ಲಮಪ್ರಭು ಶಿವಶರಣರು ವಚನ ಕ್ರಾಂತಿಯಿಂದ ಜಗಕ್ಕೆ ಜ್ಯೋತಿಯಾದರು. ಪಂಪಪನ್ನರನ್ನ ಕವಿಗಳಿವರು, ಪಂಪಪನ್ನರನ್ನ ಕವಿಗಳಿವರು, ಕನ್ನಡದ ರತ್ನತ್ರೇಯರಾಗಿ ಬೆಳೆದರು. ಕನ್ನಡದ ರತ್ನತ್ರೇಯರಾಗಿ ಬೆಳೆದರು. ರಾಷ್ಟ್ರಕೂಟರಾಳಿದ ನಾಡು ನಮ್ಮದು, ಸಂತ ಶರಣರು ಜನಿಸಿದ ಬೀಡು ನಮ್ಮದು. ಇತಿಹಾಸದ ಪುಟ ಸೇರಿದ ತಾಯ್ನಾಡಿದು, ನಮ್ಮದು ನಮ್ಮದು ಕಲ್ಯಾಣದ ಕರುನಾಡಿದು. ನಮ್ಮ ಹಂಪಿ ಐಹೊಳೆ ಪಟ್ಟದಕಲ್ಲು ಶಿಲ್ಪಕಲೆ ತೋರುವ ತವರೂರಾದವು. ನಮ್ಮ ಹಂಪಿ ಐಹೊಳೆ ಪಟ್ಟದಕಲ್ಲು ಶಿಲ್ಪಕಲೆ ತೋರುವ ತವರೂರಾದವು. ಕೃಷ್ಣಾ ಕಾರಂಜ ಭೀಮ ನದಿಗಳು ಹರಿದು ನೀರು ನೀಡುವ ನದಿಗಳಾದವು. ಕೃಷ್ಣಾ ಕಾರಂಜ ಭೀಮ ನದಿಗಳು ಹರಿದು ನೀರು ನೀಡುವ ನದಿಗಳಾದವು. ರಾಷ್ಟ್ರಕೂಟರಾಳಿದ ನಾಡು ನಮ್ಮದು, ಸಂತ ಶರಣರು ಜನಿಸಿದ ಬೀಡು ನಮ್ಮದು. ಇತಿಹಾಸದ ಪುಟ ಸೇರಿದ ತಾಯ್ನಾಡಿದು, ನಮ್ಮದು ನಮ್ಮದು ಕಲ್ಯಾಣದ ಕರುನಾಡಿದು. ನಮ್ಮ ಕಲಬುರಗಿ, ಬೀದರು, ರಾಯಚೂರು ಭವ್ಯ ಕೋಟೆಗಳಿಗೆ ಹೆಸರಾದವು. ನಮ್ಮ ಕಲಬುರಗಿ, ಬೀದರು, ರಾಯಚೂರು ಭವ್ಯ ಕೋಟೆಗಳಿಗೆ ಹೆಸರಾದವು. ಬಳ್ಳಾರಿ, ಕೊಪ್ಪಳ, ಯಾದಗಿರಿಯು ನಿಸರ್ಗದ ಸೊಬಗನ್ನು ಎತ್ತಿ ಹಿಡಿದವು. ರಾಷ್ಟ್ರಕೂಟರಾಳಿದ ನಾಡು ನಮ್ಮದು, ಸಂತ ಶರಣರು ಜನಿಸಿದ ಬೀಡು ನಮ್ಮದು. ಇತಿಹಾಸದ ಪುಟ ಸೇರಿದ ತಾಯ್ನಾಡಿದು, ನಮ್ಮದು ನಮ್ಮದು ಕಲ್ಯಾಣದ ಕರುನಾಡಿದು. ನಮ್ಮದು ನಮ್ಮದು ಕಲ್ಯಾಣದ ಕರುನಾಡಿದು. ಕವನದ ಶೀರ್ಷಿಕೆ ಬಣ್ಣದ ಬದುಕು. ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ವರುಷದ ಕೊನೆಯ ಹಬ್ಬದಲ್ಲಿ ಹರುಷದಿ ನಲಿಯುತ್ತ ಬಾ ಮನುಜ. ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ಕಷ್ಟ ಸುಖವನ್ನು ಸಮನಾಗಿ ತಿಳಿದು ನಡೆಯೋ ಸ್ವೀಕರಿಸಿ ಬಣ್ಣದ ನುಡಿಗಳು ಬದಿಗೊತ್ತಿ
ಸತ್ಯದ ನುಡಿಗಳು ನುಡಿಯುತ್ತಲಿ, ಸತ್ಯದ ನುಡಿಗಳು ನುಡಿಯುತ್ತಲಿ. ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ದುಷ್ಟ ಮನಗಳ ನೀ ತೊರೆದು, ದುಷ್ಟ ಮನಗಳ ನೀ ತೊರೆದು, ಇಷ್ಟ ಮನುಜರ ಜೊತೆ ಇರಲು, ಇಷ್ಟ ಮನುಜರ ಜೊತೆ ಇರಲು. ನಿಷ್ಠೆ ಮರೆತು ನೀ ಬದುಕದಿರು, ನಿಷ್ಠೆ ಮರೆತು ನೀ ಬದುಕದಿರು. ಕಷ್ಟ ಬಂದರೆ ನೀ ಹೆದರದಿರು, ಕಷ್ಟ ಬಂದರೆ ನೀ ಹೆದರದಿರು. ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ಬಣ್ಣದ ಬದುಕು ನಿನಗಿರಲು, ಬಣ್ಣದ ಬದುಕು ನಿನಗಿರಲು. ಮಿನುಗುವ ನಕ್ಷತ್ರ ನೀನಾಗು, ಮಿನುಗುವ ನಕ್ಷತ್ರ ನೀನಾಗು. ಕಾಮನ ಬಿಲ್ಲಿನ ಬಣ್ಣಗಳಂತೆ, ಕಾಮನ ಬಿಲ್ಲಿನ ಬಣ್ಣಗಳಂತೆ ಪರರಿಗೆ ಪರಮಾತ್ಮ ನೀನಾಗು, ಪರರಿಗೆ ಪರಮಾತ್ಮ ನೀನಾಗು. ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ರಂಗು ರಂಗಿನ ಬದುಕಿನಲ್ಲಿ ಚಿತ್ತಾರ ಬಿಡಿಸು ಬಾ ಮನುಜ. ಕವನದ ಶೀರ್ಷಿಕೆ ನೆನಪುಗಳೇ ಶಾಶ್ವತ. ಬದುಕಿನ ಒಂದು ದಾರಿಯಲ್ಲಿ ನೂರಾರು ಜನರ ಭೇಟಿ ನೋಡಿಲ್ಲಿ, ಬದುಕಿನ ಒಂದು ದಾರಿಯಲ್ಲಿ ನೂರಾರು ಜನರ ಭೇಟಿ ನೋಡಿಲ್ಲಿ. ಯಾರಿಗೆ ಯಾರು ಆಗುವರಿಲ್ಲಿ, ಯಾರಿಗೆ ಯಾರು ಆಗುವರಿಲ್ಲಿ. ಕೊನೆಯವರೆಗೂ ಈ ಬದುಕಿನ, ಕೊನೆಯವರೆಗೂ ಈ ಬದುಕಿನ, ಬದುಕಿನ ಒಂದು ದಾರಿಯಲ್ಲಿ ನೂರಾರು ಜನರ ಭೇಟಿ ನೋಡಿಲ್ಲಿ. ಹುಟ್ಟಿ ಬರುವ ಜಗದಲ್ಲಿ ನಾವು, ಹುಟ್ಟಿ ಬರುವ ಜಗದಲ್ಲಿ ನಾವು ಕಟ್ಟಿಕೊಂಡು ಹೋಗುವುದಿಲ್ಲ ಏನು, ಕಟ್ಟಿಕೊಂಡು ಹೋಗುವುದಿಲ್ಲ ಏನು. ತಿಳಿದು ನಡೆದರೆ ಮಾಡುವುದೇನು, ತಿಳಿದು ನಡೆದರೆ ಮಾಡುವುದೇನು. ಮಾಡಲೇಬೇಕು ನಮ್ಮ ಹೆಸರು ಉಳಿಯಲು, ಮಾಡಲೇಬೇಕು ನಮ್ಮ ಹೆಸರು ಉಳಿಯಲು. ಸ್ನೇಹ ಪ್ರೀತಿ ಸುಂದರ ಬದುಕಿನ, ಸ್ನೇಹ ಪ್ರೀತಿ ಸುಂದರ ಬದುಕಿನ ಸೇತುವೆಗಳಾಗಿ ನಿಲ್ಲುವೆವು. ಯಾರೇ ಬರಲಿ ಯಾರೇ ಹೋಗಲಿ, ಯಾರೇ ಬರಲಿ ಯಾರೇ ಹೋಗಲಿ, ನೆನಪುಗಳೊಂದೇ ಶಾಶ್ವತ ಎನಿಸುವವು, ನೆನಪುಗಳೊಂದೇ ಶಾಶ್ವತ ಎನಿಸುವವು. ಕವನದ ಶೀರ್ಷಿಕೆ ಈಜಿ ದಡವ ಸೇರು. ಶುಭಾಶಯ ಇದು ಶುಭಾಶಯ, ನಿಮಗಿದು ನಮ್ಮಯ ಶುಭಾಶಯ. ಬದುಕಿನ ಬಂಡಿ ಸಾಗಲೇಬೇಕು, ಗುರಿಯೆಂಬ ದಡವ ಸೇರಲೇಬೇಕು. ಬದುಕಿನ ಬಂಡಿ ಸಾಗಲೇಬೇಕು, ಗುರಿಯೆಂಬ ದಡವ ಸೇರಲೇಬೇಕು. ಶುಭಾಶಯ ಇದು ಶುಭಾಶಯ, ನಿಮಗಿದು ನಮ್ಮಯ ಶುಭಾಶಯ. ಅಂಗವೈಕಲ್ಯವ ಮೆಟ್ಟಿ ನಿಲ್ಲು, ಸಾಧಕರೇ ನಿಮಗೆ ಸ್ಫೂರ್ತಿ ನೋಡು. ಅಂಗವೈಕಲ್ಯವ ಮೆಟ್ಟಿ ನಿಲ್ಲು, ಸಾಧಕರೇ ನಿಮಗೆ ಸ್ಫೂರ್ತಿ ನೋಡು. ದೇವರ ಆಟ ಬಲ್ಲವರಾರು, ದೇವರ ಆಟ ಬಲ್ಲವರಾರು. ಎನ್ನುತ್ತ ಕೂಡದೆ ಮುಂದೆ ಸಾಗು, ಎನ್ನುತ್ತ ಕೂಡದೆ ಮುಂದೆ ಸಾಗು. ನಮ್ಮ ಬಾಳು ನದಿಯ ಹಾಗೆ ನಿಲ್ಲದೆ ನೀನು ಮುಂದೆ ಸಾಗು, ನಮ್ಮ ಬಾಳು ನದಿಯ ಹಾಗೆ ನಿಲ್ಲದೆ ನೀನು ಮುಂದೆ ಸಾಗು. ಪ್ರೀತಿ ಪ್ರೇಮ ಹಂಚುತ ಬಾಳು, ಪ್ರೀತಿ ಪ್ರೇಮ ಹಂಚುತ ಬಾಳು. ಬದುಕಿನ ಮರ್ಮ ತಿಳಿಯುವೆ ಅಂದು, ಬದುಕಿನ ಮರ್ಮ ತಿಳಿಯುವೆ ಅಂದು. ಶುಭಾಶಯ ನಿಮಗಿದು ನಮ್ಮಯ ಶುಭಾಶಯ, ಶುಭಾಶಯ ಇದು ಶುಭಾಶಯ, ನಿಮಗಿದು ನಮ್ಮಯ ಶುಭಾಶಯ. ಸತ್ಯ ನ್ಯಾಯ ನೀತಿಯಲ್ಲಿ ಕಾಯಕ ಮಾಡು ನಿತ್ಯವೂ ಇಲ್ಲಿ, ಸತ್ಯ ನ್ಯಾಯ ನೀತಿಯಲ್ಲಿ ಕಾಯಕ ಮಾಡು ನಿತ್ಯವೂ ಇಲ್ಲಿ. ಈಜಬೇಕು ಇದ್ದು ಜಯಿಸಬೇಕು, ಈಜಬೇಕು ಇದ್ದು ಜಯಿಸಬೇಕು. ಈಜಿದಡವ ಸೇರಲೇಬೇಕು, ಈಜಿದಡವ ಸೇರಲೇಬೇಕು. ಇದುವರೆಗೆ ಕವಿ ಶರಣರೆಡ್ಡಿ ಕೋಡ್ಲ ಅವರಿಂದ ಸ್ವರಚಿತ ಕವನ ವಾಚನವನ್ನು ಕೇಳಿದಿರಿ. ಸಂಗ ಸಹಿತ ಶರಣರು ಬಂದರೆ ನಂಬುವುದೆನ್ನ ಮನವು, ನಚ್ಚುವುದೆನ್ನ ಮನವು. ಇದುವರೆಗೆ
ಕತೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟವನ್ನ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ. ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ. ಸಹಕಾರ ಬಿ ನರಸಿಂಹಲು ಮತ್ತು ನಾಗರತ್ನ.